ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹೋಟೆಲ್ ಸ್ಟೈಲ್ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾ ಸಿಂಪಲ್ ಆಗಿದೆ. ಈಗ ನಾನು 1.5 kg ಅಷ್ಟು ಚಿಕನನ್ನು ಕ್ಲೀನಾಗಿ ತೊಳ್ಕೊಬೇಕು, ಒಂದು 2-3 ಸರ್ತಿ. ಇಷ್ಟು ಜಾಸ್ತಿ ಚಿಕನ್ ಯಾಕೆ ಮಾಡ್ತಿದ್ದೀವಿ ಅಂದರೆ ನಮ್ಮ ಮನೆಯಲ್ಲಿ ಫಂಕ್ಷನ್ ಇತ್ತು. ಏನು ಫಂಕ್ಷನ್ ಅಂದರೆ ನಮ್ಮ ಬ್ರದರ್ ಇದ್ದಾರಲ್ಲ, ಅವರ ವೈಫ್ ಬರ್ತ್ಡೇ ಇತ್ತು. ಹಾಗಾಗಿ ನಾವು ಚಿಕನ್ ಬಿರಿಯಾನಿ ಮಾಡ್ತಿದ್ದೀವಿ. ಈಗ ನೋಡಿ, ಚಿಕನ್ ಕ್ಲೀನಾಗಿ ತೊಳ್ಕೊಂಡ್ಮೇಲೆ ನಾನು ಒಂದು ದೊಡ್ಡ ಪಾತ್ರೆಗೆ ಬಿಸಿನೀರು ಕಾಯ್ಸಕ್ಕೆ ಇಟ್ಟಿದ್ದೆ. ಈಗ ಅದರೊಳಗೆ ನಾನು ಒಂದು 2 kg ಅಷ್ಟು ರೈಸ್ನ ತೊಳ್ಕೊಂಡು ಅದರೊಳಗೆ ಹಾಕ್ಕೊಂಡೇನಿ ರೀ ಬಿಸಿನೀರಿಗೆ. ಈಗ ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿನ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಒಂದು 4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡೇನಿ ನಾನು. ಹಾಕ್ಕೊಂಡು ಅದಕ್ಕೆ ಒಂದು ದೊಡ್ಡದೊಂದು ಪ್ಲೇಟನ್ನು ಕ್ಲೋಸ್ ಮಾಡಿಕೊಂಡು ನಾನು ಈಗ ಅದಕ್ಕೆ ಚಿಕನ್ನ ಕಟ್ ಮಾಡ್ಕೋಬೇಕು, ಚಿಕ್ಕ ಪೀಸಾಗಿ. ನೋಡಿ, ಇವು ಕಟ್ ಮಾಡೋದಕ್ಕೆ ನನ್ನ ಹೆಲ್ಪಿಗೆ ನಮ್ಮ ಮಮ್ಮಿ ಹಾಗೆ ಮತ್ತು ನಮ್ಮ ತಮ್ಮನ ವೈಫ್ ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಕೆಲಸ ತೊಗೊಂಡು ಮಾಡ್ತಿದ್ದಾರೆ. ನೋಡಿ, ನಮ್ಮ ಮಕ್ಕಳಿಗಂತೂ ಇವನಿಗಂತೂ ಚಿಕನ್ ಅಂದರೆ ಭಾಳ ಇಷ್ಟ, ನನ್ನ ದೊಡ್ಡ ಮಗನಿಗೆ. ಹಾಗಾಗಿ ಚಿಕನ್ಗೆ ವೇಟ್ ಮಾಡ್ತಿದ್ದಾನೆ. ನಮ್ಮ ಅಕ್ಕನ ಮಗಳು, 2 ನನ್ನ ಮಕ್ಕಳು. ಈಗ ನೋಡ್ರಿ, ರೈಸ್ ಆಗಿದೆ ಪೂರ್ತಿಯಾಗಿ. ಈಗ ರೈಸ್ಗೆ ಒಂದು ಅರ್ಧ ಗ್ಲಾಸಷ್ಟು ನೀರು ತೊಗೊಂಡು ಒಂದು 2 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೋತೀನಿ ರೀ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ರೈಸ್ ಮೇಲೆ ಹಾಕ್ಕೊಳ್ಬೇಕು. ಬೇಕಾದರೆ ನೀವು ಕೇಸರಿನೂ ಹಾಕ್ಕೋಬೋದು. ನಾನು ನ್ಯಾಚುರಲ್ ಆಗಿರಲಿ ಅಂತ ಹೇಳಿ ಕೇಸರಿ ಹಾಕ್ಕೊಳ್ತಿಲ್ಲ. ಈಗ ನಾನು ಒಂದು ದೊಡ್ಡ ಪಾತ್ರೆಗೆ ಎಣ್ಣೆ ಹಾಕಿ ಹಾಗೆ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ರೀ. ಒಂದು 7-8 ಈರುಳ್ಳಿ ಉದ್ದ ಹೆಚ್ಕೋಬೇಕು ತೆಳ್ಳಗೆ. ಈಗ ಅದನ್ನು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಅವು ಪೂರ್ತಿಯಾಗಿ ಕೆಂಪಾಗಬೇಕು. ನೋಡಿ, ಈಗ ಕೆಂಪಾಗಿದ್ದಾವೆ ಈರುಳ್ಳಿ. ನೋಡಿ, ಹೀಗೆ ಆಗಬೇಕು. ನೋಡಿ, ಹೀಗೆ ಆಗಬೇಕು. ಈಗ ಅವು ಪೂರ್ತಿಯಾಗಿ ಕೆಂಪಾದ್ಮೇಲೆ ನಾನು ಚಿಕನ್ಗೆ ಒಂದು ಅರ್ಧ ಕಪ್ ಅಷ್ಟು ಮೊಸರು ಹಾಕೋಬೇಕು. ಹಾಗೆ ಚಿಕನ್ ಮಸಾಲ, ಇದು ಬಿರಿಯಾನಿ ಮಸಾಲ, ಇದು ಒಂದು ಪ್ಯಾಕೆಟ್ ಹಾಕ್ಕೊಳ್ರಿ. ಹಾಗೆ ಇದು ಗರಂ ಮಸಾಲ. ಗರಂ ಮಸಾಲ ಒಂದು 2 ಸ್ಪೂನಷ್ಟು ಆದರೆ ಸಾಕು. ಈಗ ನೋಡಿ, ಇದಕ್ಕೆ ನಾನು ಧನಿಯಾ ಪುಡಿ ಹಾಕ್ಕೊಳ್ತಿದ್ದೀನಿ. ಇದು ಒಂದು 2 ಸ್ಪೂನ್ ಆದರೆ ಸಾಕು. ಇದು ಪೆಪ್ಪರ್ ಪೌಡರ್, ಇದು ಒಂದು 2 ಸ್ಪೂನ್ ಆದರೆ ಸಾಕು. ಈಗ ಇದಕ್ಕೆ ನಾನು ಒಂದು 2 ಲಿಂಬೆಹಣ್ಣು ಹಿಂಡ್ಕೋತೀನಿ ರೀ. ಚೆನ್ನಾಗಿ ಲಿಂಬೆಹಣ್ಣು ಹಿಂಡ್ಕೊಂಡು ಇದಕ್ಕೆ ಉಪ್ಪು ಹಾಕ್ಕೋಬೇಕು. ಮೇಲೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಇದನ್ನು ನನಗೆ ಬಿರಿಯಾನಿ ಹೇಳ್ಕೊಡ್ತಿರೋದು ನಮ್ಮ ಬ್ರದರ್. ಹಾಗಾಗಿ ನಾ ಫೋನ್ ಇಟ್ಕೊಂಡಿದ್ದೀನಿ, ಅವ್ರು ನನಗೆ ಹೇಳ್ಕೊಡ್ತಿದ್ದಾರೆ. ಹಾಗಾಗಿ ಈಗ ಒಂದು ದೊಡ್ಡ ಪಾತ್ರೆಗೆ ತುಪ್ಪ ಹಾಗೆ ಎಣ್ಣೆ ಹಾಕ್ಕೊಡ್ತೀನಿ ರೀ. ಹಾಗೆ ಇದಕ್ಕೆ ಪಲಾವ್ ಎಲೆ, ಏಲಕ್ಕಿ, ಲವಂಗ, ಚಕ್ಕೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದ ಮೇಲೆ ನಾವು ಉದ್ದ ಹೆಚ್ಕೊಂಡೇನಲ್ರಿ, ಆ ಮೆಣಸಿನ್ಕಾಯಿ ಹಾಕ್ಕೋಬೇಕು. ಚೆನ್ನಾಗಿ ಅವು ಫ್ರೈ ಆಗಬೇಕು. ಈಗ ನಾನು ಒಂದು 5 ಈರುಳ್ಳಿ ಹಾಕ್ಕೋತೀನಿ ರೀ. ಚೆನ್ನಾಗಿ ಈಗ ಉದ್ದಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಚೆನ್ನಾಗಿ ಅದು ಹಸಿ ವಾಸನೆ ಹೋಗುವಾಗ ಹುರ್ಕೋಬೇಕು. ಈಗ ಅದಕ್ಕೆ ನಾನು ಒಂದು 5 ಟೊಮೆಟೊ ಹಾಕ್ಕೋತೀನಿ ರೀ, ಉದ್ದ ಹೆಚ್ಕೊಂಡಿರೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ನಾನು ಪುದೀನ ಹಾಕ್ಕೋತೀನಿ. ಈಗ ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿರ್ತೀನಲ್ಲ, ಆ ಚಿಕನ್ನ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಅವು ಚೆನ್ನಾಗಿ ಕುದೀಲಿ. ನೋಡಿ, ಚೆನ್ನಾಗಿ ಕುದ್ದಿದ್ದಾವೆ. ಈಗ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಈಗ ರೈಸನ್ನು ಪೂರ್ತಿಯಾಗಿ ಆರಿದೆ. ಈಗ ಅದಕ್ಕೆ ಚಿಕನ್ ಹಾಕ್ಕೊಳ್ತೀನಿ ರೀ ಮೇಲೆ. ರೈಸ್ ಸ್ವಲ್ಪ ಸೈಡೆಲ್ಲ ತೊಗೊಳ್ತೀನಿ. ತೊಗೊಂಡು ಚಿಕನ್ನ ಹಾಕ್ಕೋಬೇಕು. ಆಮೇಲೆ ನಾನು ಫ್ರೈ ಮಾಡ್ಕೊಂಡಿರ್ತೇನಲ್ಲ ಈರುಳ್ಳಿನ ಹಾಕ್ಕೊಂಡು ಹೀಗೆ ನೀವು ಪೂರ್ತಿಯಾಗಿ ಮಾಡಿದ ಮೇಲೆ ನೋಡಿರಿ, ಚಿಕನ್ ಬಿರಿಯಾನಿ ರೆಡಿ ಆಯಿತು. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್.